ನಮಸ್ಕಾರ ಕರ್ನಾಟಕ. ಏನು ಗುರು ಇದು, ಬೆಳಿಗ್ಗೆ ಪ್ರೋಮೋದಲ್ಲೇ ಬೆಂಕಿ ಬಿದ್ದಿದೆ ಅಂದ್ಕೊಂಡೆ. ಎರಡನೇ ಪ್ರೋಮೋದಲ್ಲಿ ಡಬಲ್ ಬೆಂಕಿ ಬಿದ್ದಿರೋ ಥರ ನನಗನ್ನಿಸ್ತಿದೆ. ವಿಷಯ ಏನಪ್ಪ ಅಂದರೆ, ಕಾರ್ತಿಕ್ ಮತ್ತು ತನಿಷ್ ಅವರು ಏಕ್ದಮ್ ಮುಗಿ ಬಿದ್ದಿದ್ದಾರೆ ಸಂಗೀತ ಅವ್ರ ಮೇಲೆ. ವಿಷಯ ಇಷ್ಟೇ ಗುರು, ಸಂಗೀತ ಅವರು ಫ್ರೆಂಡ್ಶಿಪ್ ಅನ್ನೋ ಕಾರ್ಡ್ ಹಿಡ್ಕೊಂಡು ಬೇಳೆ ಬೇಯಿಸ್ಕೊಂಡ್ರು ಅನ್ನೋ ವಿಷಯವಾಗಿ ತನಿಷ್ ಅವರು ಟಾಂಗ್ ಕೊಟ್ಟರು ಸಂಗೀತಾಗೆ. ಸಂಗೀತ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅದಕ್ಕೆ ಉಲ್ಟಾ ತನಿಷಾಗೆ ಟಾಂಗ್ ಕೊಟ್ಟರು. ಆ ಥರ ಬೇಳೆ ಬೇಯಿಸ್ಕೊಳ್ಳೋ ಆಗಿದ್ರೆ ಫ್ರೆಂಡ್ಶಿಪ್ ಜೊತೆಲೇ ಇರ್ತಿದ್ದೆ ಅಂತ ಹೇಳ್ತಿದ್ದಾರೆ ಪ್ರೋಮೋದಲ್ಲಿ. ನನ್ನ ಅನಿಸಿಕೆ ಪ್ರಕಾರ ಅವರು ಅಸಮರ್ಥರಾಗಿದ್ದಾಗ ಇವರು ಮೂರು ಜನದ್ದು ಫ್ರೆಂಡ್ಶಿಪ್ ಅನ್ನೋ ಬಾಂಡ್ ಬೆಳೀತು. ಆಗ ಸಂಗೀತ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅದು ಆಟದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲಾಗಿರ್ಬೋದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಜನಗಳಿಗೆ ಗೊತ್ತಿತ್ತು. ಆಗ ಅನ್ನಿಸ್ತಿತ್ತು ನಮಗೂ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇರೋ ಥರ ಅವರು ಆಡ್ತಿದ್ರು. ಆದರೆ ಈಗ ಆ ಥರ ಇಲ್ಲ, ಎಲ್ಲ ಚೇಂಜಸ್ ಆಗಿದೆ. ಇವು ಫ್ರೆಂಡ್ಶಿಪ್ ಮಧ್ಯೆ ಬಿರುಕ್ಬಿಟ್ಟಿದೆ. ಅವ್ರು ಸಪ್ರೇಟಾಗಿ ಅವ್ರ ಆಟನ ಆಡೋದಕ್ಕೆ ಶುರು ಮಾಡಿದ್ರು. ಇವಾಗ ಅವ್ರ ಆಟನ ಸಪ್ರೇಟಾಗಿ ಆಡ್ತಿದ್ದಾರೆ. ಈ ಫ್ರೆಂಡ್ಶಿಪ್ ಅನ್ನೋ ಬಾಂಡು ಚಿತ್ರಾನ್ನ ಆಗಿಬಿಟ್ಟಿದೆ. ಈಗ ಆ ವಿಷಯವಾಗಿ ಹೇಳ್ತಾ ಇರೋ ತನಿಷ್ ಅವರಿಗೆ ನನ್ನ ಅನಿಸಿಕೆ ಪ್ರಕಾರ ಸರಿ ಇಲ್ಲ ಅನ್ನಿಸ್ತಿದೆ. ಈಗ ಯಾಕಂದರೆ ಅವ್ರ ಮಧ್ಯೆ ಯಾವುದು ಮಾತುಕತೆನೂ ಇಲ್ಲ, ಫ್ರೆಂಡ್ಶಿಪ್ಪು ಇಲ್ಲ, ಬದನೆಕಾಯೂ ಇಲ್ಲ, ಎಲ್ಲ ಉಲ್ಟಾ ಪಲ್ಟಾ ಚಿತ್ರಾನ್ನ ಆಗಿಬಿಟ್ಟಿದೆ. ನನ್ನ ಅನಿಸಿಕೆ ಇಷ್ಟೇ ಗುರು, ಈ ಥರ ಫ್ರೆಂಡ್ಶಿಪ್ ಅನ್ನೋ ಬಾಂಡ್ ಹಿಡ್ಕೊಂಡು ಬೇಳೆ ಬೇಯಿಸ್ಕೊಂಡಿರೋದು ಈ ನಡುವೆ ನಮಗೆ ಕಾಣಿಸ್ತಿಲ್ಲ, ಮೊದಲಂತೂ ಕಾಣಿಸ್ತಿತ್ತು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.